ನಮಸ್ಕಾರ ಸ್ನೇಹಿತರೆ. ಇವತ್ತು ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ ಸಿದ್ದರಾಮಯ್ಯನವರ ಕುರಿತು, ಅದು ಕಾಂಗ್ರೆಸ್ನ ಒಳವಲಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಇನ್ನೆಷ್ಟು ದಿನ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿನಲ್ಲಿ ಮುಂದುವರಿತಾರೆ ಅನ್ನುವ ಪ್ರಶ್ನೆ ಸಹ ಮೂಡೋದಕ್ಕೆ ಶುರುವಾಗಿದೆ. ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೈಕೋರ್ಟ್ ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಸಿಬಿಐ ಕೂಡ ಎಂಟರ್ ಆದ್ರೂ ಆಶ್ಚರ್ಯ ಇಲ್ಲ. ಎಲ್ಲ ಕಡೆಯಿಂದ ತನಿಖೆಗಳ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯನವರು ಸಿಲುಕಿ ಹಾಕಿಕೊಂಡಿದ್ದಾರೆ. ಮುಂದೇನು ಅಂತ ದಾರಿ ಕಾಣದೆ ಪರಿತಪಿಸುವಂತ ಪರಿಸ್ಥಿತಿ ಇದೆ. ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾರಾ, ರಾಜೀನಾಮೆ ಕೊಡ್ತಾರಾ, ಹೈಕಮಾಂಡ್ ಏನಾದ್ರೂ ಒತ್ತಡ ಏರ್ತಾ ಇದೆಯಾ? ಈ ಹಿಂದೆ ಹೈಕಮಾಂಡ್ ಸಹ ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಬೆನ್ನಿಗಿದ್ದೇವೆ, ಕಾನೂನು ಹೋರಾಟ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಹೇಳಿತ್ತು. ಆದ್ರೆ ಎಫ್ಐಆರ್ ದಾಖಲಾಗಿದೆ. ಇವಾಗ ಸಿಬಿಐ ಸಹ ಯಾವಾಗ ಬೇಕಾದ್ರೂ ಎಂಟ್ರಿ ಆಗಬಹುದು. ಈಗೂ ಸಹ ಅದೇ ಟೋನ್ ಅಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡ್ತಾ ಇದೆಯಾ? ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಖರ್ಗೆ ಅವರು ಇವತ್ತು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಹೈಕಮಾಂಡ್ನ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕರೆಗಂಟೆ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಖರ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆದ್ರೂ ಏನು, ಸಿದ್ದರಾಮಯ್ಯನವರ ಭವಿಷ್ಯ ಏನಾಗಲಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಸ್ನೇಹಿತರೆ, ನೆನಪಿರಲಿ, ಖರ್ಗೆ ಅವರು ಎಐಸಿಸಿಯ ಪ್ರೆಸಿಡೆಂಟು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮಾತು ಬಿಟ್ರೆ ಖರ್ಗೆ ಅವರ ಮಾತೆ ನಡೆಯೋದು. ಅದು ಅವರು ಕರ್ನಾಟಕಕ್ಕೆ ಸಂಬಂಧಿಸಿರೋದು. ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರೋರು ಸಹ. ಇಂಥ ಸಂದರ್ಭದಲ್ಲಿ ಅವರು ಕೊಡ್ತಕ್ಕಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬಹಳ ತೂಕವಾಗಿರುತ್ತೆ. ನೀವೇ ನೋಡಿ, ಯಾವಾಗ ಎಫ್ಐಆರ್ ದಾಖಲಾಯ್ತೋ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಮಾಜಿ ಸ್ಪೀಕರ್ ಕೋಳಿವಾಡ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ರು, ಸಿದ್ದರಾಮಯ್ಯನವರು ನೈತಿಕತೆಯ ನೆಲಗಟ್ಟಿನ ಮೇಲೆ ರಾಜೀನಾಮೆ ಕೊಡಬೇಕು ಅಂತ. ಸ್ನೇಹಿತರೆ, ಕಾಂಗ್ರೆಸ್ ನಲ್ಲಿ ಈಗ ಕೂಗು ಹೇಳೋದಕ್ಕೆ ಶುರುವಾಗಿದೆ. ಇದರ ಹಿನ್ನೆಲೆಯಲ್ಲೇ ಈಗ ಬಂದಿದೆ ಖರ್ಗೆ ಅವರ ಈ ಸ್ಟೇಟ್ಮೆಂಟು. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ, ಕೋಳಿವಾಡರ ಸ್ಟೇಟ್ಮೆಂಟ್ ಪ್ರಾರಂಭಿಕ ಮಾತ್ರ. ಇನ್ನು ಹೆಚ್ಚಿನ ನಾಯಕರುಗಳು ಗೂಡಿನಿಂದ ಹೊರ ಬಂದು ಸಿದ್ದು ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾತರರಾಗಿದ್ದಾರೆ ಅಂತ. ಆ ಸಾಲಿಗೆ ಈಗ ಖರ್ಗೆ ಅವರು ಸಹ ಸೇರಿದ್ದಾರೆ. ಹೈಕಮಾಂಡ್ ಈವರೆಗೂ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿತ್ತು. ಆದ ಕಾರಣ ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಸಚಿವರುಗಳು ಅನಿವಾರ್ಯವಾಗಿ ಸಿದ್ದರಾಮಯ್ಯನವರ ಹುದ್ದೆಗೆ ಯಾವುದೇ ಆತಂಕ ಇಲ್ಲ, ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಬೆಂಬಲ ಸೂಚಿಸ್ತಾ ಬಂದಿದ್ರು. ಸ್ನೇಹಿತರೆ, ರಾಜಕಾರಣಿಗಳು ಮೈಕ್ ಹಿಡಿದಾಗ ಹೇಳ್ತಕ್ಕಂತ ಸ್ಟೇಟ್ಮೆಂಟ್ ಗಳೇ ಬೇರೆ, ಮೈಕ್ ಆಫ್ ಮಾಡಿದಾಗ ಆಗ್ತಕ್ಕಂತ ಡಿಸ್ಕಷನ್ಸೇ ಬೇರೆ. ಹೈಕೋರ್ಟ್ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ನ ಅನುಮತಿನ ಎತ್ತಿ ಹಿಡಿದು ತೀರ್ಪು ಕೊಟ್ಟ ಹಿನ್ನೆಲೆಯಲ್ಲಿ ಖರ್ಗೆ ಅವರಿಗೆ ಪ್ರಶ್ನೆ ಕೇಳಲಾಯಿತು, ನಿಮ್ಮ ರಿಯಾಕ್ಷನ್ ಏನಿದಕ್ಕೆ ಅಂತ. ಸಿದ್ದರಾಮಯ್ಯನವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ. ಸಿದ್ದರಾಮಯ್ಯನವರು ಕೇವಲ ಒಬ್ಬ ವ್ಯಕ್ತಿ, ಪಕ್ಷ ಅಲ್ಲ. ನಾವೆಲ್ಲ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೀವಿ, ಪಕ್ಷವನ್ನು ಅವರು ಪ್ರತಿನಿಧಿಸ್ತಾರೆ ಅಂತ ನಾವು ಪಕ್ಷನ ಬೆಂಬಲ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅದು ಸಿದ್ದರಾಮಯ್ಯನವರ ಬೆಂಬಲ ಸಹ ಆಗುತ್ತೆ, ವೈಯಕ್ತಿಕವಾಗಿ ಅಲ್ಲ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಖರ್ಗೆ ಅವರು, ನಮ್ಮ ಬೆಂಬಲ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಇಂಡಿವಿಜುವಾಲಿಟಿಗೆ ಅಲ್ಲ, ಪಕ್ಷಕ್ಕೆ ಅಂತ. ಅಂದ್ರೆ ಖರ್ಗೆ ಅವರ ಮನಸ್ಸಿನಲ್ಲಿ ಏನಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಿಕ್ಕೆ ಅವರ ಬೆಂಬಲ ಇಲ್ಲವಾ, ವೈಯಕ್ತಿಕ ಬೆಂಬಲ ಇಲ್ಲ, ಪಕ್ಷದ ಬೆಂಬಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಎಂಬ ವ್ಯಕ್ತಿ ಪಕ್ಷಕ್ಕಿಂತ ದೊಡ್ಡವರಲ್ಲ ಅನ್ನುವ ಸಂದೇಶನೇನಾದ್ರೂ ಖರ್ಗೆ ಅವರು ಸಾರ್ತಾ ಇದ್ದಾರಾ? ಇನ್ನು ಮುಂದುವರೆದು ಹೇಳ್ತಾರೆ ಖರ್ಗೆ ಅವರು ಇವತ್ತಿರ್ತಾರೆ, ನಾಳೆ ಇರೋದಿಲ್ಲ, ಯಾವುದೇ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ. ಇದರ ಅರ್ಥ ಸಿದ್ದರಾಮಯ್ಯನವರ ಭವಿಷ್ಯ ಈಗ ಆಲ್ರೆಡಿ ನಿರ್ಧಾರ ಆಗಿ ಹೋಯ್ತಾ, ಅವ್ರು ಇವತ್ತಿರ್ತಾರೆ, ಮುಂದೆ ಇರಲ್ಲ ಅನ್ನೋದ್ರ ಅರ್ಥ ಏನು? 5 ವರ್ಷ ಕಂಪ್ಲೀಟ್ ಮಾಡಲ್ವಾ? ನಾವೆಲ್ಲ ಸಿದ್ದರಾಮಯ್ಯನವರ ಜೊತೆಗಿದೀವಿ ಅಂತಾನೆ ನಮ್ಮ ಬೆಂಬಲ ಪಕ್ಷಕ್ಕೆ, ಯಾವುದೇ ವ್ಯಕ್ತಿಗಲ್ಲ ಅಂತ ಇರ್ತಕ್ಕಂಥ ಖರ್ಗೆ ಅವರ ಮಾತಿನ ಮರ್ಮ ಏನು? ಖರ್ಗೆ ಅವರೇನಾದ್ರೂ ಸೂಕ್ಷ್ಮವಾಗಿ ಕುರ್ಚಿ ಬಿಟ್ಟು ಇಳೀರಿ ಅನ್ನುವ ಸಂದೇಶನ ರವಾನೆ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನಗಳು ಸಹ ಈ ಸ್ಟೇಟ್ಮೆಂಟ್ ನಿಂದ ನಮಗೆ ಗೊತ್ತಾಗತ್ತೆ. ಕಾನೂನು ತನ್ನ ಕ್ರಮ ಕೈಗೊಳ್ಳಲಿ, ಅಂತ ಸಂದರ್ಭ ಬಂದ್ರೆ ತೀರ್ಮಾನ ನಾವು ಪಕ್ಷದಲ್ಲಿ ತೆಗೆದುಕೊಳ್ತೇವೆ ಅನ್ನುವ ಮೂಲಕ ಸಿದ್ದರಾಮಯ್ಯನವರಿಗೆ ಹುದ್ದೆಯಿಂದ ಇಳಿಯುವ ದಿನಗಳು ದೂರ ಇಲ್ಲ ಅನ್ನುವ ಸಂದೇಶನ ಖರ್ಗೆ ಅವರು ರವಾನೆ ಮಾಡ್ತಾ ಇದ್ದಾರಾ? ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಹೈಕಮಾಂಡ್ ತರಾತುರಿನಲ್ಲಿ, ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಸೈಡಿಗೆ ಇಟ್ಟು ನೋಡೋದಾದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತರಾತುರಿನಲ್ಲಿ ಆಕ್ಷನ್ ತೆಗೆದುಕೊಳ್ಳೋದಿಕ್ಕೆ ಮುಂದಾಗೋದು ಕಷ್ಟ. ಯಾಕಂದ್ರೆ ಅಹಿಂದಾದಂತಹ ದೊಡ್ಡ ವೋಟ್ ಬ್ಯಾಂಕು ಸಿದ್ದರಾಮಯ್ಯನವರ ಬೆನ್ನಿಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮತ್ತೆ 10-20 ವರ್ಷಗಳ ಕಾಲ
ಕಾಂಗ್ರೆಸ್ ಅಧಿಕಾರದಿಂದ ದೂರ ಇರುವಂತ ಪರಿಸ್ಥಿತಿ ಬಂದ್ರೂ ಬರಬಹುದು. ಹಾಗಾಗಿ ಹೈಕಮಾಂಡ್ ಏನ್ ಯೋಚನೆ ಮಾಡ್ತಾ ಇದೆ, FIR ಆಗಿದೆಯಾ ಆಗ್ಲಿ, ತನಿಖೆ ನಡೆಯುತ್ತಾ ನಡೀಲಿ, ರಿಪೋರ್ಟ್ ಸಬ್ಮಿಟ್ ಆಗ್ಲಿ, ಏನಾದ್ರೂ ಅಕ್ಯೂಸ್ ಅಂತ ಗೊತ್ತಾದರೆ ಆಗ ಸಿದ್ದರಾಮಯ್ಯನವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಯೋಚನೆ ಮಾಡೋಣ ಅನ್ನುವ ಮನಸ್ಥಿತಿ ಹೈಕಮಾಂಡ್ಗಿದೆ. ಆದ್ರೆ ಖರ್ಗೆ ಅವರು ಈ ಕಡೆ ಆಡ್ತಾ ಇರ್ತಕ್ಕಂತ ರಾಗನೇ ಬೇರೆ. ಸಹಜವಾಗಿ ಅವ್ರಿಗೂ ಸಹ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಆಕಾಂಕ್ಷೆ ಇದ್ದೇ ಇದೆ. ನೀವೇ ನೋಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ದಿವಸ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನು, ನಾನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂತ ಆದೇಶ ಸರಿನೋ ತಪ್ಪೋ ಅಂತ ಹೇಳೋದಿಕ್ಕೆ ಹೋಗೋದಿಲ್ಲ, ವಕೀಲರನ್ನ ಕನ್ಸಲ್ಟ್ ಮಾಡ್ತೀನಿ, ಆಗು ಹೋಗುಗಳ ಬಗ್ಗೆ ಚಿಂತನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೀನಿ ಅಂತಾನು ಹೇಳಿರ್ಲಿಲ್ಲ, ವಿರೋಧ ಮಾಡ್ತೀನಿ ಅಂತಾನು ಖರ್ಗೆ ಅವರು ಆಗನೂ ಹೇಳಿರ್ಲಿಲ್ಲ. ಈಗ ಎರಡನೇ ಸ್ಟೇಟ್ಮೆಂಟ್ ಬಂದಿದೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಕನ್ವೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಎಂಬ ವ್ಯಕ್ತಿಗೆ ನನ್ನ ಬೆಂಬಲ ಇಲ್ಲ, ಪಕ್ಷಕ್ಕೆ ಅಂತ. ಆ ಮೂಲಕ ಕೋಳಿವಾಡರ ನಂತರ ಸಿದ್ದರಾಮಯ್ಯ ಅವರ ವಿರುದ್ಧ ಅಪಸ್ವರ ಎತ್ತುತ್ತಾ ಇದ್ದಾರಾ ಖರ್ಗೆ ಅವರು ಅನ್ನುವ ಅನುಮಾನಗಳು ಮೂಡ್ತಾ ಇದೆ. ಹೈಕಮಾಂಡ್ ಅಂತೂ ಈಗ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿರೋದಂತೂ ಸ್ಪಷ್ಟ. ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ಬೇರೆ ನಡೀತಾ ಇದೆ. ಅಲ್ಲೆಲ್ಲ ಬಿಜೆಪಿ ಅವರು ಈಗ ಮೂಡ ಹಗರಣವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಮುಜುಗರ ವ್ಯಕ್ತ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರನ್ನು ಮುಂದುವರಿಸಿದ್ದೆ ಆದರೆ ಆ ರಾಜ್ಯಗಳಲ್ಲಿ ದೊಡ್ಡ ಡ್ಯಾಮೇಜ್ ನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖರ್ಗೆ ಅವರ ಮಾತಲ್ಲಿ ಮರ್ಮ ಏನಿದೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಖರ್ಗೆ ಅವ್ರು ಏನ್ ಹೇಳ್ತಾರೆ, ನಮ್ಮ ಸಪೋರ್ಟ್ ಯಾವುದೇ ಒಬ್ಬ ವ್ಯಕ್ತಿಗಲ್ಲ, ಪಕ್ಷಕ್ಕೆ. ಮೂಡ ಕೇಸ್ ಅಂತೇಳಿ ನೀವು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಅಂತ ಮಾಧ್ಯಮದವರಿಗೆ ತಿರುಗಿ ಪ್ರಶ್ನೆ ಮಾಡ್ತಾರೆ ಖರ್ಗೆ ಅವರು. ಇದರ ಅರ್ಥ ಖರ್ಗೆ ಅವರು ಈ ಪ್ರಶ್ನೆನ ಮಾಧ್ಯಮದವ್ರಿಗೆ ಕೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವ್ರಿಗೆ ಕೇಳ್ತಾ ಇದ್ದಾರೆ. ನೋಡಿ, ನಿಮ್ಮಿಂದಾಗೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಸ್ನೇಹಿತರೆ, ರಾಜಕಾರಣದಲ್ಲಿ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗಿ ಹೋಗ್ಬಿಡುತ್ತೆ ಯಾರ ಮನಸ್ಸಿನಲ್ಲಿ ಏನಿದೆ ಅಂತ. ಸ್ಪಷ್ಟವಾಗಿ ಹೇಳಿದ್ದಾರೆ ಖರ್ಗೆ ಅವರು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ನಿಮ್ಮಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಹುದ್ದೆಯಿಂದ ಇಳಿಯುವ ದಿನಗಳು ದೂರ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಸಹ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ಈ ಮೂಲಕ ರವಾನೆ ಮಾಡಿದ್ದಾರೆ. ಮೊನ್ನೆ ಕೋಳಿವಾಡ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಸಹಜವಾಗಿ ಅದು ಕೋಳಿವಾಡ್ರಿಗೆ ಸಿದ್ದರಾಮಯ್ಯನವರನ್ನು ಕಂಡ್ರೆ ಆಗೋದಿಲ್ಲ, ಹಾಗಾಗಿ ಅವರಿಗೆ ವಿರುದ್ಧವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದಿತ್ತು. ಈಗ ಖರ್ಗೆ ಅವರ ಮಾತಿಗೆ ಏನ್ ಹೇಳ್ತೀರಾ? ಇದು ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಖರ್ಗೆ ಅವರು, ನೀವು ವ್ಯಕ್ತಿಗಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದೀರಾ ಅನ್ನೋ ಮಾತು ಯಾಕೆ ಹೇಳಿದ್ರಪ್ಪ ಅಂದ್ರೆ, ಮೊನ್ನೆ ಹರಿಯಾಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರು ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರ ಹೆಸರನ್ನ ಪ್ರಸ್ತಾಪ ಮಾಡಿ, ಇನ್ನು 2 ವರ್ಷ ಸಹ ಆಗಿಲ್ಲ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದು, ಭೂ ಹಗರಣದಲ್ಲಿ ಸಿದ್ದರಾಮಯ್ಯನವರು ಬುಕ್ ಆಗಿದ್ದಾರೆ, ಹೈಕೋರ್ಟ್ ಸಹ ಚಾಟಿ ಬೀಸಿದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಖರ್ಗೆ ಅವರು ಪ್ರಸ್ತಾಪ ಮಾಡಿರ್ತಕ್ಕಂತ ವಿಚಾರ. ಸ್ಪಷ್ಟಪಡಿಸಿದಂಗಾಯ್ತು, ಸಿದ್ದರಾಮಯ್ಯನವರೇ ನಿಮ್ಮಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ, ಇನ್ನಾದ್ರೂ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಿ, ಕುರ್ಚಿಯಿಂದ ಇಳಿರಿ ಅನ್ನುವ ಸಂದೇಶನ ಇಂಡೈರೆಕ್ಟ್ ಆಗಿ ಖರ್ಗೆ ಅವರು ಕೊಡ್ತಾ ಇದ್ದಾರಾ. ಸಿದ್ದರಾಮಯ್ಯನವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ, ಪಕ್ಷ ಪರ್ಮನೆಂಟ್ ಆಗಿರುತ್ತೆ ಅನ್ನುವ ಮಾತುಗಳನ್ನು ಸಹ ಖರ್ಗೆ ಅವರು ಆಡಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನಿಜಕ್ಕೂ ಖರ್ಗೆ ಅವರು ಎಚ್ಚರಿಕೆ ಸಂದೇಶನ ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯನವರಿಗೆ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.